ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮನ್ವಿ ತಾಲೂಕಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮರಳು ಮಾಫಿಯಾ ದಂಧೆ ಮದ್ಲಾಪುರ ಚೀಕಲಪರವಿ ಯಡಿವಾಡದಿಂದ ನಿತ್ಯ ಹಗಲು ರಾತ್ರಿ ಎನ್ನದೆ ಟಿಪ್ಪರ್ಗಳ ಮೂಲಕ ನಡೀತಾ ಇದ್ದು ನಿಯಂತ್ರಣ ಮಾಡಬೇಕೆಂದು ವೆಲ್ಫೇರ್ ಪಾರ್ಟಿಯಿಂದ ಮಾನ್ವಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಗಿದೆ. ಮರಳು ಕದಿಮರು ದೇಶದ ಸಂಪತ್ತು ಲೂಟಿ ಮಾಡಿ ನಿತ್ಯ ಹಗಲು ಮತ್ತು ರಾತ್ರಿ ಟಿಪ್ಪರ್ಗಳು ಜುಮ್ಮಲದೊಡ್ಡಿ ಹಾಗೂ ಸಿಮೆಂಟ್ ರೋಡ್ ಮೂಲಕ ಬರ್ತಾ ಇದ್ರಿಂದ ಧೂಳಿಗೆ ಜನ ರೋಸಿ ಹೋಗಿದ್ದು ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮೀಸೆ ಮೋಡದ ಪುಡಿಯ ಯುವಕರು ಟಿಪ್ಪರ್ ಚಾಲನೆ ಮಾಡಿಕೊಂಡು ಶರವೇಗದಲ್ಲಿ ಬರ್ತಾ ಇದ್ರಿಂದ ಜೀವನ ಮಾಡಲು ಕಷ್ಟಕರವಾಗಿದೆ. ಏನಾದರೂ ಸಾವು ನೋವು ಸಂಭವಿಸಿದ್ರೆ ಇದಕ್ಕೆಲ್ಲ ಸರ್ಕಾರವೇ ಹೊಣೆ ಎಂದು ವೆಲ್ಫೇರ್ ಪಾರ್ಟಿ ನೇರವಾಗಿ ಹೇಳುತ್ತೆ ಎಂದು ಕಿಡಿಕಾರಿದರು. ಸರ್ ನಿಮ್ದು ಏನು ಸರ್ ಸಮಸ್ಯೆ ಇವತ್ತು? ಏನ್ರಿ ರಾತ್ರಿ ಎಲ್ಲ ಟಿಪ್ಪರು ಟ್ರಾಕ್ಟರ್ಗಳು ತುಂಬಿ ಓಡಾಕತ್ತಾರ. ರಾತ್ರಿ ಸಾಕಾಗ್ಬಿಟ್ಟದ. ಧೂಳ ಮನ್ಯಾಗ ಎಲ್ಲರಿಗೆ ಜಡ್ ಬಿದ್ದ ಓಸ್ ಮಂದಿಗೆ ಏನು ಸಾಕಾಗ್ಯದ. ಹುಡುಗರು ಸಣ್ಣ ಹುಡುಗರು ತಿರುಗಾಡ್ತಾರ. ಅವ್ರು ಉಳ್ಯಾಗೋದು ಸತ್ತು ಹೋಗಿ ಉಳ್ಯಾಕತ್ತಾರ. ಏನ್ರಿ ಅಲ್ಲ ಸರ್, ಇದು ಹಗಲು ರಾತ್ರಿ ಹೊಡ್ಯಾಕತ್ತಾರ? ಹಗಲು ರಾತ್ರಿ ಫುಲ್ಲು ಹಗ್ಲದ್ ಕಮ್ಮಿ. ಎಲ್ಲಿ ಸರ್, ಯಾವ ಏರಿಯಾದಿಂದ ಹೊಡ್ಯಾಕತ್ತಾರ? ಇದು ಅನ್ಮೇದಾದ್ರ ಬರ್ತದಲ್ಲ, ಸರ್ಕಾರದ ಹೋಗೋದ್ರಿಂದ ಕಿರಾಸ್ ದಾರಿ ಇತ್ತಲ್ಲ, ಹಂಗ್ ಬರ್ತಾರ. ಅನ್ಮೇತಾತ ಸಿಮೆಂಟ್ ರೋಡ್ ಸಿಮೆಂಟ್ ಸೀದಾ ಹಿಂಗ್ ಬರ್ತಾರ. ಕಳ್ದಲ್ಲಿಂದ ಬಂದು ಹಿಂಗ್ ಸೀದಾ ಪಾರತ್ತಾರ. ಹಗಲು ರಾತ್ರಿ ಹೊಡ್ಯಾಕತ್ತಾರ. ಹಗಲು ರಾತ್ರಿ ಹೊಡ್ಯಾಕತ್ತಾರ. ಮತ್ತೆ ಈ ರೀತಿ ಹೊಡ್ಯಾಕತ್ತಾರ ಅಂದ್ರೆ ಏನ್ ಸರ್ ಸರ್ಕಾರ ಅಧಿಕಾರಿಗಳು ಏನ್ ಮಾಡಕತ್ತಾರ? ಏನ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹಂಗಾಗ್ಬಿಟ್ಟದ. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಏನಾದ್ರು ಅನಾಹುತ ಯಾರು ಜವಾಬ್ದಾರಿ? ಜವಾಬ್ದಾರಿ ಯಾರಿಗೆಲ್ಲ ಹೇಳ್ಬೇಕು, ಒಬ್ಬರಿಗೆ ಗೊತ್ತಾಗಲ್ದಲ್ಲಿ. ಅಂದ್ರೆ ಈಗ ಜನರು ಸಾಯಿಸ್ಬೇಕಂತ ಕುಂತ ಎಲ್ಲಾರು ಸಾಯಿಸ್ಬೇಕು ಅಂತ ಕುಂತಾರ. ಅಲ್ಲ, ಈಗ ನೀವು ಈ ರೀತಿ ಟಿಪ್ಪರ್ ಹೊಡಿತಾರ ಅಂದ್ಮೇಲೆ ಫುಲ್ ಸ್ಪೀಡ್ ಆಗಿ ಹೊಡಿತಾರ? ಫುಲ್ ಸ್ಪೀಡ್ ಹೊಡಿತಾರ. ನಿಂದ್ರಂಗೆಲ್ಲ ಗಾಡಿ ಇಷ್ಟು ಇರ್ತದ. ಒಂದ್ ಕೈಯಾಗ ಮೊಬೈಲ್ ಇರ್ತದ, ಒಂದ್ ಕೈಯಾಗ ಇಷ್ಟರಿಂಗ್ ಇರ್ತದ. ಓಡೋದೆ ಕೇಳಿದ್ರಿ ಸರ್? ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈಗ ಮನವಿ ಪತ್ರ ಕೊಡಲಾಯಿತು. ಇದು ಏಕೆ ಅಂತಂದರೆ, ಇದು ಜಿಮಲ್ದೊಡ್ಡಿ ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲ್ ವೃತ್ತದ ಮೂಲಕ ಹನುಮಂತವರೆಗೆ ಹೋಗುವಂಥ ಏನು ಮಾರ್ಗ ಇದೆ, ದಾರಿ ಇದೆ, ಆ ದಾರಿಯಲ್ಲಿ ಇತ್ತೀಚೆಗೆ ಮರಳು ತುಂಬಿರುವಂತಹ ಟಿಪ್ಪರ್ಗಳು ಮತ್ತು ಟ್ರ್ಯಾಕ್ಟರ್ಗಳು ಅತಿ ಹೆಚ್ಚಾಗಿ ಸಂಚಲನ ಮಾಡ್ತಾ ಇವೆ. ಹಾಗಾಗಿ ಎಲ್ಲ ಬಂದಿರುವಂಥ ಆ ಭಾಗದ ಜನ ಇವರೆಲ್ಲರೂ, ಇದರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಕಡಿಮೆ ಇದ್ದಾರೆ, ಆದರೆ ಆ ನಿವಾಸಿಗಳು ಹೆಚ್ಚಿಗಿದ್ದಾರೆ. ಇವರ ಒಂದು ಅಪೇಕ್ಷೆ ಮೇರೆಗೆ ನಾವೆಲ್ಲರೂ ನಮ್ಮ ಪಕ್ಷದ ಮುಖಂಡರೆಲ್ಲ ಬಂದು ಈ ಮನವಿ ಪತ್ರ ಕೊಡಲಾಗಿದೆ. ನಮ್ಮ ಒತ್ತಾಯ ಏನಂತಂದರೆ, ಎಲ್ಲ ಸಾರ್ವಜನಿಕರ ಒಂದು ಒತ್ತಾಯ ಏನಂದರೆ, ನೋಡಿ, ಆ ದಾರಿ ಏನಿದೆಯಲ್ಲ ಅದು CC ರಸ್ತೆ. ಅಲ್ಲಿ ಯಾವುದೇ ಒಂದು ದೊಡ್ಡದಾದಂಥ ಒಂದು ಭಾರಿ ಗಾತ್ರದ ಗಾಡಿಗಳು ಹೋಗುವಂಥ ಸಂಚಾರ ಮಾಡುವಂಥ ರಸ್ತೆ ಅಲ್ಲ ಅದು. ಹಾಗಾಗಿ ಮರಳು ತುಂಬಿದ ದೊಡ್ಡ ಒಂದು ಟಿಪ್ಪರ್ಗಳು ಹೋದರೆ ಆ ದಾರಿ ಸಂಪೂರ್ಣವಾಗಿ ಕೆಟ್ಟೋಗ್ತದೆ ಮತ್ತು ಅದು CC ಎಲ್ಲ ಕಿತ್ತೋಗ್ತದೆ. ಒಂದು. ಎರಡನೇ ವಿಷಯ ಏನಂದರೆ, ಅಲ್ಲಿ ವಾಟರ್ ಪೈಪ್ಗಳು ಹಾಕಿರುವಂಥ ಒಂದು ವ್ಯವಸ್ಥೆ ಇದೆ. ದೊಡ್ಡ ಗಾಡಿಗಳು ಬಂದರೆ ಮತ್ತು ಆ ಪೈಪ್ಗಳು ಸಹ ಒಡೆದೋಗ್ತವೆ, ನೀರಿನ ಸಮಸ್ಯೆ ಆಗ್ತದೆ ಅಂತೇಳಿ ಎಲ್ಲರ ಅಭಿಪ್ರಾಯ. ಮೂರನೇ ವಿಚಾರ ಏನಂದರೆ, ಅಲ್ಲಿ ಶಾಲೆ ಇದೆ. ಒಂದು ಹನುಮಂತಾತ ಹೋಗೋ ದಾರಿಗೆ ಒಂದು ಶಾಲೆ ಇದೆ. ಸಣ್ಣ ಮಕ್ಕಳು ಹೋಗ್ತಾರೆ, ಆ ಮಕ್ಕಳಿಗೂ ಸಹ ಸಮಸ್ಯೆ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಆ ಕಡೆ ಭಾಗದಲ್ಲಿ ಹೋಗುವಂತಹ ರೈತರಿದ್ದಾರೆ. ಆ ರೈತರ ಒಂದು ಜಾನುವಾರುಗಳು ಎಲ್ಲ ಅಲ್ಲಿ ಸಂಚರಿಸ್ತಾ ಇದ್ದಾವೆ. ಈ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳು ಬರುವುದರಿಂದ ಅದು ಸಮಸ್ಯೆ ಉದ್ಭವ ಆಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.